ಇನ್ನು ಮುನಿರತ್ನ ಜಾಮೀನು ಕೋರಿ ಅವರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ಕೋರಿ ಮುನಿರತ್ನ ಪರ ವಕೀಲರು ಜಾಮೀನು ಅರ್ಜಿ ಮಧ್ಯಾಹ್ನ 3 ಗಂಟೆಗೆ ಅದರ ವಿಚಾರಣೆ ಮುಂದೂಡಿಕೆ ಆಗಿದೆ. ಪೊಲೀಸ್ ಕಸ್ಟಡಿ ಅಂತ್ಯ ಆಗಿರೋದ್ರ ಹಿನ್ನೆಲೆ ಜಾಮೀನು ಕೋರಿ ಮುನಿರತ್ನ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇದರ ವಿಚಾರಣೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಆಗಿರೋದು. 2 ದಿನದ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಅದಾದ್ಮೇಲೆ ಮತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆ ಅನ್ನೋ ಕಾರಣಕ್ಕೆ ಮೆಡಿಕಲ್ ಮಾಡಿಸಲಾಯಿತು. ಇವತ್ತು ಅವರ ಪರವಾಗಿ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅದರ ವಿಚಾರಣೆ ಇರುವಂಥದ್ದು. ಸೊ ನೋಡಬೇಕು ಏನಾಗುತ್ತೆ ಮುನಿರತ್ನ ಅವರಿಗೆ ಈ ಕೇಸ್ನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಅಟ್ರಾಸಿಟಿ ಕೇಸ್ ದಾಖಲಾಗಿರೋದ್ರಿಂದ ಒಂದ್ ಕಡೆ ಇಷ್ಟೊತ್ತು ಅಂದ್ರೆ 2 ದಿನಗಳ ಕಾಲ ಮುನಿರತ್ನರಿಗೆ ಯಾವ ರೀತಿ ವಿಚಾರಣೆ ನಡೆಸಲಾಯಿತು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಮುನಿರತ್ನ ಅವರ ಉತ್ತರ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಅದೆಲ್ಲದರ ಮಧ್ಯೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್, ಮುನಿರತ್ನ ಪರವಾಗಿ ಅವರ ವಕೀಲರು ಈಗಾಗಲೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅದರ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.